ಈ ದಿನ ನಾವು ಬಸವ ಜಯಂತಿಯ ನಿಮಿತ್ತ ಈ ಬಾರಿಯ ಬಸವ ಜಯಂತಿಯ ಕುರಿತು ಕೆಲವು ಚರ್ಚೆಗಳನ್ನು ಮಾಡಬೇಕು ಅಂತೇಳಿ ಬಿಸಿ ಸುದ್ದಿಯಿಂದ ನಾವು ಬಸವಪ್ರಭು ಸ್ವಾಮೀಜಿಗಳನ್ನು ಆಹ್ವಾನ ಮಾಡಿದ್ದೇವೆ. ಸ್ವಾಮೀಜಿಯವರು ನಮ್ಮ ಜೊತೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ವಿಶ್ವಗುರು ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಸ್ವಾಮೀಜಿ, ತಾವು ಇಲ್ಲಿ ಮುರುಘಾ ಮಠದಲ್ಲಿ ಉಸ್ತುವಾರಿ ವಹಿಸಿಕೊಂಡ ನಂತರ ಸಾಕಷ್ಟು ಬಸವ ತತ್ವದ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದ್ದೀರಾ. ಬಸವ ಜಯಂತಿ ಈ ಬಾರಿ ವಿಶೇಷವಾಗಿ ಆಚರಣೆ ನಡೀತಾ ಇದೆ. ವಿಶೇಷವಾಗಿ ಇನ್ನೂ ಒಂದು ಏನು ಇದಕ್ಕೆ ಪೂರಕವಾಗಿ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂಥೇಳಿ ಒಂದು ಅಧಿಕೃತ ಘೋಷಣೆಯನ್ನು ಮಾಡಿದೆ. ಇದೊಂದು ಅಧಿಕೃತ ಸರ್ಕಾರಿ ಆದೇಶ ಅಷ್ಟೇ ಇರ್ಬೋದು, ಆದರೆ ವಾಸ್ತವವಾಗಿ ಬಸವಣ್ಣನವರೇ ಕರ್ನಾಟಕದ ಸಾಂಸ್ಕೃತಿಕ ನಾಯಕ. ಯಾಕೆ ಅಂತಂದರೆ ಒಂದು ಹೊಸ ಧರ್ಮವನ್ನು ಹುಟ್ಟುಹಾಕಿ 12ನೇ ಶತಮಾನದಲ್ಲಿ ಶೋಷಿತ ಜನರ ಮತ್ತು ಯಾವ ಧರ್ಮಗಳಿಂದ ದೂರ ಇದ್ದಂಥ ಕೆಳವರ್ಗದ ಜನರು, ದುಡಿಯುವ ಜನರ ಒಂದು ಮುಖವಾಣಿಯಾಗಿ, ಅವರ ಆಶಯವಾಗಿ, ಅವರ ಧ್ವನಿಯಾಗಿ ಬಸವಣ್ಣನವರು ವಚನ ಸಾಹಿತ್ಯ ಚಳವಳಿಯನ್ನು ಪ್ರಾರಂಭ ಮಾಡಿ ಹೊಸ ಧರ್ಮವನ್ನೇ ಹುಟ್ಟುಹಾಕಿದಂಥ ಸಾಹಸಕ್ಕೆ ಕೈ ಹಾಕಿದವರು ಮತ್ತು ಅದರಲ್ಲಿ ಯಶಸ್ವಿ ಕೂಡ ಆದವರು. ಆ ಯಶಸ್ಸೇ ಅನೇಕರ ಕಣ್ಣು ಕುಕ್ಕಿ ಆ ಧರ್ಮದ ವಿರುದ್ಧ ಅನೇಕರು ದಂಗೆ ಏಳೋ ರೀತಿ, ಅವರು ಕಿರುಕುಳ ಅನುಭವಿಸೋ ರೀತಿ ಐತಿಹಾಸಿಕವಾಗಿದ್ದನ್ನು ನಾವು ನೋಡ್ತೇವೆ. ಆದರೂ ಕೂಡ ಆ ಬಸವ ತತ್ವದ ಗಟ್ಟಿತನದಿಂದಾಗಿ ಸಮಾಜದಲ್ಲಿ ಬಸವ ಚಳುವಳಿ ಅಂತಕ್ಕಂಥದ್ದು, ವಚನ ಚಳುವಳಿ ಅಂತಕ್ಕಂಥದ್ದು, ಜೊತೆಗೆ ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ಇಂದಿನವರೆಗೂ ಕೂಡ ವಿಪುಲವಾಗಿ ಉಳಿತಾ ಬಂದಿದೆ ಮತ್ತು ಅದನ್ನು ಆಚರಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಜನಸಮುದಾಯ ಇವತ್ತು ಕರ್ನಾಟಕದಲ್ಲಿ ಮತ್ತು ಕರ್ನಾಟಕ ಇತರೆ ಜನಭಾಗದಲ್ಲೂ ಕೂಡ, ಬೇರೆ ರಾಜ್ಯಗಳಲ್ಲೂ ಕೂಡ ಈ ಧರ್ಮವನ್ನು ಪಾಲಿಸ್ತಕ್ಕಂಥ ಜನ ಇದ್ದಾರೆ. ಈ ಒಂದು ಬಸವ ಜಯಂತಿ ಅಂತಕ್ಕಂಥದ್ದು ಲಿಂಗಾಯತರಿಗೆ ಬಹಳ ಮಹತ್ವವಾದ ದಿನ. ಯಾಕಂದರೆ ಬಸವಣ್ಣನವರನ್ನು ಸ್ಮರಿಸಿ ಅವರ ಹೋರಾಟ, ಅವರ ಸ್ಥಾಪನೆಯ ಆಶಯ ಮತ್ತು ಅವರ ತತ್ವಾದರ್ಶಗಳು ಹೇಗೆ ನಮ್ಮನ್ನು ಸಮಾಜದಲ್ಲಿ ಮುನ್ನಡೆಸುತ್ತೆ ಮತ್ತು ಒಂದು ನೆಮ್ಮದಿಯ ಜೀವನವನ್ನು ನಾವು ಸಾಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಸ್ಮರಣೆಗಾಗಿ ಈ ಒಂದು ಜಯಂತಿ ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಈಗ ಬಂದಿರತಕ್ಕಂಥ ಕೆಲವು ಚರ್ಚೆ ನಾವು ಸಹಜವಾಗಿ ಮಾತಾಡೋದಾದರೆ, ಬಸವ ಜಯಂತಿ ಕಳೆದ ಈ ಒಂದು 10 ವರ್ಷಗಳಲ್ಲಿ, ಈ ದಶಕಗಳಲ್ಲಿ ಲಿಂಗಾಯತರಲ್ಲಿಯೇ ಬೇರೆ ಬೇರೆ ಪಂಗಡಗಳು ಹೆಚ್ಚು ಕಾಣಲಿಕ್ಕೆ ಶುರುವಾಗಿದೆ ಈ ದಶಕಗಳಲ್ಲಿ. ಉದಾಹರಣೆಗೆ ಪಂಚಮಶಾಲಿಗಳು ಅಂತ ಒಂದು ಗುಂಪಾಯಿತು, ಗಾಣಿಗರು ಅಂತೇವೆ, ಬಣಜಿಗರು ಅಂತೇವೆ. ಈ ಥರ ಜಾತಿ ಸೂಚಕ ಗುಂಪುಗಳು ಹೆಚ್ಚಾಗಿ ಮುನ್ನೆಲೆಗೆ ಬಂದು ಒಟ್ಟಾರೆ ಲಿಂಗಾಯತ ಧರ್ಮ ಅನ್ನೋದು ಸ್ವಲ್ಪ ಮರೆಮಾಚುತ್ತೇನೋ ಅಥವಾ ಅದರ ಆಶಯಕ್ಕೆ ಸ್ವಲ್ಪ ಹಿನ್ನಡೆ ಆಯ್ತೇನೋ ಅನ್ನೋ ಒಂದು ಮನೋಭಾವ ನಮ್ಮದು. ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಅಂತ? ಈಗ ನೀವು ಹೇಳ್ತಿರೋದು ಅದು ಸತ್ಯನೇ ಇದೆ. ಅದು ಪ್ರಜ್ಞಾವಂತರು ಅಂದರೆ ಅವರಲ್ಲಿ ಈ ಭಾವನೆ ಬರೋದಿಲ್ಲ. ಯಾರಲ್ಲಿ ಬಸವ ಪ್ರಜ್ಞೆ ಇರುತ್ತೋ ಅವ್ರು ಎಂದಿಗೂ ಜಾತಿ ಭೇದ ಭಾವನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಹೋಗುವಂಥದ್ದು ಬಸವಣ್ಣನ ತತ್ವ. ಧರ್ಮ ಅಂತಂದರೆ ಎಲ್ಲರನ್ನು ಪ್ರೀತಿಸುವಂಥದ್ದು. ನಾವು ಲಿಂಗಾಯತ ಧರ್ಮವನ್ನು, ಬಸವ ಧರ್ಮವನ್ನು ಒಪ್ಪಿಕೊಂಡಿವಿ ಅಂತಂದರೆ ನಾವು ಜಾತಿಯನ್ನು ನೋಡುವ ಪ್ರಶ್ನೆನೇ ಬರೋದಿಲ್ಲ. ಯಾರೇ ಇರಲಿ ಇವ ನಮ್ಮವ ಅನ್ನುವಂತಹ ಸಂಸ್ಕೃತಿ ಅದು. ಹಿಂದೂನೇ ಇರಲಿ, ಮುಸ್ಲಿಮೇ ಇರಲಿ, ಕ್ರಿಶ್ಚಿಯನ್ನೇ ಇರಲಿ, ಅಮೇರಿಕ ಇರಲಿ, ತಮಿಳ್ನಾಡೇ ಇರಲಿ, ವಿಶ್ವದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಿನ್ನ ಮನೆಯ ಮಗನಂತೆ ನೀನು ಪ್ರೀತಿಸಬೇಕು ಅನ್ನುವಂತಹ ಸಂದೇಶವನ್ನು, ವಿಶ್ವ ಸಂದೇಶವನ್ನು ಬಸವಣ್ಣನವರು ನೀಡಿದ್ದಾರೆ. ಆದರೆ ಇವತ್ತು ನಮ್ಮ ಲಿಂಗಾಯತರಲ್ಲಿ ಏಕೀಕರಣ ಆಗಬೇಕಾಗಿತ್ತು, ಎಲ್ಲರನ್ನು ಪ್ರೀತಿಸುವಂಥ ಒಂದು ಏಕತೆ ಬರಬೇಕಾಗಿತ್ತು. ಆದರೆ ಇವತ್ತು ಜಾತೀಯತೆ ಹೆಚ್ಚಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಸ್ವಾರ್ಥ ತುಂಬಿಕೊಂಡಿದೆ ಅಂತ ಲೀಡರ್ಸ್ಗಳಲ್ಲಿ. ಇವತ್ತು ಅವರು ಕೇಳಬೇಕಾದಂಥ ಒಂದು ನ್ಯಾಯ ಒಂದು ಕಡೆ ಅದು ವಿಚಾರ ಮಾಡಿದಾಗ ಸರಿ ಇರ್ಬೋದೇನೋ, ಆದರೆ ನಾವು ಬಸವಣ್ಣನ ತತ್ವವನ್ನು ಹೇಳಿದಾಗ, ಬಸವ ತತ್ವದ ಚಿಂತನೆಯಲ್ಲಿ ಹೋದಾಗ ಜಾತಿಯ ಹೆಸರನ್ನು ಹೇಳೋದು ತಪ್ಪಾಗತ್ತೆ. ಅದಕ್ಕೆ ಎಲ್ಲರ ಪರವಾಗಿ ಹೋರಾಟ ಮಾಡುವಂತಹ ಮನಸ್ಸುಗಳು ಕೆಲವು ಕಮ್ಮಿ ಅದಾವೆ. ಅಂತಹ ಮನಸ್ಸುಗಳು ಹೆಚ್ಚಾಯಿತು ಅಂದರೆ ಈ ಜಾತಿ ಎನ್ನುವಂತಹ ಮುಳ್ಳನ್ನು, ಜಾತಿಯ ಬೇರನ್ನು ನಾವು ಕಿತ್ತು ಹಾಕಲಿಕ್ಕೆ ಸಾಧ್ಯ ಇದೆ. ಇದನ್ನೇ ಬಸವಣ್ಣನವರು 12ನೇ ಶತಮಾನದಲ್ಲಿ ಮಾಡಿದರು.
ಅದು ಇವತ್ತು ತುಂಬ ಅಗತ್ಯ ಇದೆ, ಅದು ಆಚರಣೆಗೆ ಬರಬೇಕು ಅಂತ ನಮ್ಮ ಅಭಿಪ್ರಾಯ. ಸ್ವಾಮೀಜಿ, ಈಗ ಬಸವಾದಿ ಶರಣರ ನಂತರ ಇತಿಹಾಸದಲ್ಲಿ ನಮ್ಮ ಸಮಾಜವನ್ನ, ಲಿಂಗಾಯತ ಸಮಾಜವನ್ನ ಮುನ್ನಡೆಸಿದ್ದು ವೀರಶೈವ ಮಠಗಳು. ಹೌದು. ಆ ಮಠಗಳು ತುಂಬಾ ನಿಸ್ವಾರ್ಥತೆಯಿಂದ ಕೆಲಸ ಮಾಡಿದ್ದನ್ನು ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತೆ ಆ ಸಮುದಾಯಕ್ಕೆ, ಕೇವಲ ಲಿಂಗಾಯತ ಸಮುದಾಯಕ್ಕೆ ಅಲ್ಲ, ಇಡೀ ಸಮಾಜದಲ್ಲಿ ಶಿಕ್ಷಣವನ್ನ ಮತ್ತು ದಾಸೋಹ ಸಂಸ್ಕೃತಿಯನ್ನ ಕಾಪಿಟ್ಟುಕೊಂಡು ಅದನ್ನ ಐತಿಹಾಸಿಕವಾಗಿ ಇಲ್ಲಿವರೆಗೂ ತೆಗೆದುಕೊಂಡು ಬಂದಂತ ಉದಾಹರಣೆಗಳು ಸಾಕಷ್ಟಿವೆ. ಅಂತ ಸಂದರ್ಭದಲ್ಲಿ ಸಮಾಜದ ನಾಯಕತ್ವವನ್ನು ವಹಿಸಿಕೊಂಡಂತ ಈ ವೀರಶೈವ ಮಠಗಳು, ಲಿಂಗಾಯತ ಮಠಗಳು ಎಲ್ಲೋ ಒಂದು ಕಡೆ ಈ ತತ್ವದ ಪ್ರಚಾರದಲ್ಲಿ ಹಿಂದೆ ಬಿದ್ವಾ? ಯಾಕೆಂದ್ರೆ ಈಗ ಜನ ತಮ್ಮಷ್ಟಿಗೆ ತಾವೇ ಒಂದು ತತ್ವ ಸಿದ್ಧಾಂತಕ್ಕೆ ಅರ್ಥಕೊಂಡು ಅದನ್ನು ನಡೆಯುವಷ್ಟು ಶಕ್ತರಾಗಿರೋದಿಲ್ಲ. ಸಹಜವಾಗಿ ಅವರು ಒಂದು ಧರ್ಮ ಪಾಲಿಸ್ತಾ ಇರ್ತಾರೆ. ಧರ್ಮಗುರುಗಳನ್ನ ಆಶೀರ್ವಚನಗಳನ್ನು ಕೇಳಿ, ಅವರ ಬೋಧನೆಗಳನ್ನು ಕೇಳಿ ಒಂದು ಸಮಾಜ ನಿರ್ಮಾಣ ಆಗುತ್ತೆ. ಈ ವೀರಶೈವಾದಿ ಲಿಂಗಾಯತ ಮಠಗಳು ಈ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ಸಮಾಜದಲ್ಲಿ ಹರಡಲಿಕ್ಕೆ ಏನಾದರೂ ವಿಫಲ ಆಯಿತು ಅನ್ನಿಸ್ತಾ ಇದೆಯಾ ನಿಮಗೆ? ವಿಫಲ ಅಂತ ಏನು ಅನಿಸಿಲ್ಲ. ಯಾಕಂದರೆ ನಮ್ಮ ಮುರುಘಾ ಮಠನೇ ಉದಾಹರಣೆ ತೆಗೆದುಕೊಂಡ್ರೆ, ಜಯದೇವ ಜಗದ್ಗುರುಗಳವರು ಹಾಗೂ ಅವರ ಹಿಂದಿನ ಗುರುಗಳಾಗಿರುವಂಥ ಸಿರಸಂಗಿ ಮಾಲಿಂಗ ಸ್ವಾಮೀಜಿಯವರು ಮೊಟ್ಟ ಮೊದಲು ಪ್ರಸಾದ ನಿಲಯದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. 1860ನೇ ಇಸವಿಯಲ್ಲಿ ಪ್ರಾರಂಭ ಆಯಿತು ಬೆಳಗಾವಿಯಲ್ಲಿ. ಅಂದಿನಿಂದ ಈ ಒಂದು ಉಚಿತ ಪ್ರಸಾದ ನಿಲಯ ಪರಿಕಲ್ಪನೆ ಪ್ರಾರಂಭ ಆಯಿತು. ನಂತರ ಪೀಠಕ್ಕೆ ಬಂದಂಥ ಜಯದೇವ ಜಗದ್ಗುರುಗಳವರು ಚಿತ್ರದುರ್ಗದಲ್ಲಿ, ದಾವಣಗೆರೆಯಲ್ಲಿ, ತುಮಕೂರಲ್ಲಿ, ತಿಪ್ಟೂರಿನಲ್ಲಿ, ಬೆಂಗಳೂರಲ್ಲಿ, ಮೈಸೂರಿನಲ್ಲಿ, ಕೊಲ್ಲಾಪುರದಲ್ಲಿ ಎಲ್ಲ ಕಡೆನೂ ಉಚಿತವಾದಂಥ ಪ್ರಸಾದ ನಿಲಯ ಪ್ರಾರಂಭ ಮಾಡಿದರು. ಅಲ್ಲೆಲ್ಲ ಎಲ್ಲ ಜನಾಂಗದ ಮಕ್ಕಳು ಓದಿ ಇವತ್ತು ಶಿಕ್ಷಣವನ್ನು ಪಡ್ಕೊಂಡ್ರು. ಅಂಥ ಒಂದು ಮಾದರಿ ಕಾರ್ಯವನ್ನು ಸಿದ್ಧಗಂಗಾ ಮಠನೂ ಪ್ರಾರಂಭ ಮಾಡಿತು. ಇವತ್ತು ಸಿದ್ಧಗಂಗಾ ಮಠದಲ್ಲಿ ಪ್ರಸಾದ ನಿಲಯದ ಕಾರ್ಯಕ್ರಮ ಅದು ಒಂದು ಆಲದ ಮರದ ರೀತಿಯಲ್ಲಿ ಹೆಮ್ಮರವಾಗಿ ಆ ಕಾರ್ಯ ಬೆಳೆದಿದೆ. ಪ್ರತಿ ಒಂದು ವರ್ಷವೂ 10,000 ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ. ಬರೀ ಒಂದು ಜನಾಂಗ ಅಲ್ಲ, ಸರ್ವ ಧರ್ಮೀಯರು, ಮುಸ್ಲಿಂ ವಿದ್ಯಾರ್ಥಿಗಳು ಸಹ ಆ ಮಠದಲ್ಲಿ ಓದಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಇವತ್ತು ನೋಡುವಂತಹ ದೃಷ್ಟಿಕೋನ ಎಲ್ಲ ಒಂದು ಕಡೆ ವಿದ್ಯಾವಂತರು ಹೆಚ್ಚಾದಾಗ ಅದು ಸ್ವಾರ್ಥದ ಕಡೆಗೆ ಹೋಗ್ತಾ ಇದೆ ಅಂತ ನಾನು ಆಗಲೇ ಹೇಳಿದ್ವಿ. ಈ ಸ್ವಾರ್ಥ ಅಂತ ಬಂದಾಗ ಅದು ಜಾತಿನೂ ಅದು ಸ್ವಾರ್ಥ ಆಗ್ತಾ ಇದೆ. ಅದಕ್ಕೆ ಇದನ್ನು ನಾವು ಬಿಟ್ಟು ಇವತ್ತು ಎಷ್ಟೋ ಮಠಗಳು, ಇವತ್ತು ಈ ಮುರುಘಾ ಮಠ ಇರ್ಬೋದು, ಅನಾಥ ಮಕ್ಕಳನ್ನು ಜೋಪಾನ ಮಾಡ್ತಾ ಇದೆ. ಇನ್ನು ಬಾಲ್ಕಿ ಮಠನೂ ಅಲ್ಲಿನೂ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇಳಕಲ್ ಮಠದಲ್ಲಿನೂ ಕೊಡ್ತಾ ಇದ್ದಾರೆ, ಸುತ್ತೂರು ಮಠದಲ್ಲಿನೂ ಇವತ್ತು ಕೊಡ್ತಾ ಇದ್ದಾರೆ. ಇದೆಲ್ಲ ಆಗ್ತಾ ಇದೆ. ಇದು ಜಾತ್ಯತೀತವಾಗಿ ಕೆಲಸ ನಡೀತಾ ಇದೆ. ಎಲ್ಲ ಒಂದು ಕಡೆ ಅದು ಜಾತಿಗೆ ಸೀಮಿತ ಆಗಬಾರದು ಅನ್ನುವಂಥ ಬಸವಣ್ಣನ ಆಶಯ ಏನಿದೆ, ಜಾತಿಯೊಳಗಿದ್ದು ನಾವು ವಿಶ್ವ ಮಾನವರ, ಈಗ ನಮ್ಮನ್ನು ನಾವು ಯಾವುದೋ ಒಂದು ಜಾತಿಯಲ್ಲಿ, ಇಂಥ ಜಾತಿಯಲ್ಲೇ ಹುಟ್ಟು ಬರ್ಬೇಕಂತೇನಿಲ್ಲ, ಸಹಜವಾಗಿ ಗುರುತಿಸ್ತಾರೆ ಅಷ್ಟೇ. ಆದರೆ ಅದನ್ನು ನಾವು ಜಾತಿ ಮೀರಿ ಬೆಳೆದು ನಿಲ್ಲುವಂಥ ಬಸವಣ್ಣನವರು ಯಾವ ರೀತಿಯಾಗಿ ನಮಗೆ ಮಾದರಿಯಾಗಿದ್ದಾರೋ ಹಾಗೆ ಎಲ್ಲ ಮಠ ಮಾನ್ಯಗಳು, ವೀರಶೈವ ಜನಾಂಗದ ಮಠಗಳು ಇರ್ಬೋದು ಅಥವಾ ಲಿಂಗಾಯತ ಪರಂಪರೆಯ ಮಠಗಳು ಇರ್ಬೋದು, ಅವು ಲಿಂಗವಂತ ಧರ್ಮಕ್ಕೆ ಸೀಮಿತ ಆಗಿಲ್ಲ. ಸ್ವಾತಂತ್ರ್ಯ ಪೂರ್ವದಿಂದನೂ ಕೆಲಸ ಮಾಡ್ಕೊಂತ ಬಂದವಲ್ಲ. ಅದೇ ಆದರ್ಶವನ್ನು ಮುಂದುವರ್ಸ್ಕೊಂಡು ಹೋದರೆ ಈ ಒಂದು ಭಾವನೆ ಕಮ್ಮಿ ಆಗಬಹುದು. ಇನ್ನೊಂದು ಸ್ವಾಮೀಜಿ, ಈಗ ಬಸವ ಜಯಂತಿ ಆಚರಣೆ ಅಂತಕ್ಕಂಥದ್ದು ಒಂದು ಕಡೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ, ಕೆಲವು ಕಡೆ ಜನನೇ ಇರೋದಿಲ್ಲ. ಏನೋ ಸಾಂಕೇತಿಕವಾಗಿ ಮಾಡಬೇಕು, ಒಂದು 4 ಜನ ಸೇರಿ ಮಾಡಬೇಕು, ಈ ಥರದ ಒಂದು ಭಾವನೆ ಇತ್ತೀಚೆಗೆ ನಮಗೆ ಕಾಣ್ತಾ ಇದೆ. ನಿಜಕ್ಕೂ ಬಸವ ಜಯಂತಿ ಆಚರಣೆ ಇಡೀ ಸಮಾಜದ ಆಶಯವಾಗಿ ನಡಿಬೇಕು ಪ್ರತಿ ವರ್ಷ. ಯಾಕೆಂದ್ರೆ ಇದರಲ್ಲಿ ಬಸವ ತತ್ವ, ಶರಣ ಸಾಹಿತ್ಯ, ಶರಣರ ಚಳುವಳಿ ಒಂದು ಪರಂಪರೆಯ ಸಂಕೇತವಾಗಿ ಅದು ನಡೆಯುತ್ತೆ. ಆದರೆ ಇದು ಕೇವಲ ಒಂದು ಸಣ್ಣ ಗುಂಪು ಎಲ್ಲೋ ಒಂದು ಬಸವಣ್ಣನ ಫೋಟೋ ತಗೊಂಡೋಗಿ ಒಂದು ಮೆರವಣಿಗೆ ಹೊರಡೋದು, ಅಲ್ಲಿ ಜನನೇ ಇರೋದಿಲ್ಲ, ಈ ಥರದ್ದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣ ಏನು ಸ್ವಾಮೀಜಿ? ಇದಕ್ಕೆ ಏನು ಕಾರಣ ಇರ್ಬೋದು, ಅಥವಾ ಇದಕ್ಕೇನಾದರೂ ನಾವು ಹೆಚ್ಚಿನ ಪ್ರಯತ್ನ ಏನಾದರೂ ಮಾಡ್ಬೋದಾ? ಇಲ್ಲ, ಈ ವಿಚಾರ ನನ್ನ ಮನಸ್ಸಿನಲ್ಲಿನೂ ಇತ್ತು. ನಾನು ಯಾಕೆ ಇದು ಹಿನ್ನಡೆ ಆಗ್ತಾ ಇದೆ ಅಲ್ಲ ಅಂತ ಸ್ವಲ್ಪ ಚಿಂತನೆ ಮಾಡಿದೆ. ಆವಾಗ ನನಗೆ ಒಂದು ವಿಚಾರ ಹೊಳೀತು, ಇನ್ನು ನಮ್ಮ ಬಸವಣ್ಣ ನಮ್ಮವರಿಗೆ ಅರ್ಥ ಆಗಿಲ್ಲ ಅಂತ ಅನಿಸ್ತು. ಯಾಕಂದ್ರೆ ಬಸವಣ್ಣನ ಹೋರಾಟ, ಬಸವಣ್ಣ ನೀಡಿರುವಂತಹ ಸಮಾನತೆ, ಬಸವಣ್ಣ ನೀಡಿರುವಂತಹ ಕಾಯಕ, ದಾಸೋಹ, ಒಟ್ಟಾರೆ ಅವರ ಆಶಯಗಳೇನದವಲ್ಲ, ಅವರ ಉದ್ದೇಶಗಳೇನದವಲ್ಲ, ಅದು ಇನ್ನೂ ಜನಗಳಿಗೆ ತಲುಪಿಲ್ಲ ಅಂತ. ನಿಜವಾಗ್ಲೂ ಅದು ತಲುಪಿತು ಅಂದರೆ ಸಾವಿರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಅದು.
ಹೌದು ಸ್ವಾಮೀಜಿ. ಈಗ ಒಂದು ಆ, ಬಸವಣ್ಣನವರ ಒಂದು ವಚನ ಸಾಹಿತ್ಯ ಮತ್ತು ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ವಿಶ್ವಮಾನ್ಯವಾದ ಒಂದು ವಿಸ್ತೃತವಾದ ತಳಹದಿಯನ್ನು ಹೊಂದಿದೆ. ಆದರೆ ಅನೇಕ ಸಾರಿ ಇದು ನಮ್ಮ ಐತಿಹಾಸಿಕವಾಗಿ ಬಸವಣ್ಣವರು ಇದ್ದಾಗಲೇ ವಿರೋಧವನ್ನು ಎದುರಿಸಿದಂಥ ಒಂದು ಧರ್ಮ ಇದು. ಕಾರಣ ಏನು ಅಂದರೆ, ವಿರೋಧ ಎಲ್ಲಿ ಬರುತ್ತೆ ಅಂದರೆ ಪಟ್ಟಭದ್ರರಿಗೆ ಅದರಿಂದ ತೊಂದರೆ ಆಗುತ್ತೆ ಅನ್ನೋದು ಕಂಡು ಬಂದಾಗ ಸಹಜವಾಗಿ ವಿರೋಧ ಬರುತ್ತೆ. ಆ ವಿರೋಧ ಇಂದಿನವರೆಗೂ ಈ 8 ಶತಮಾನಗಳು ಕಳೆದರೂ ಕೂಡ ಈ 21ನೇ ಶತಮಾನದವರೆಗೂ ನಿಂತಿಲ್ಲ ವಿರೋಧ ಅನ್ನೋದು. ಎಲ್ಲೋ ಒಂದು ಕಡೆ ಲಿಂಗಾಯತ ಧರ್ಮವನ್ನ ಹತ್ತಿಕ್ಕುವಂತ ಅಥವಾ ಲಿಂಗಾಯತ ಧರ್ಮವನ್ನ ನಮ್ಮದೇ ಧರ್ಮ ಅದು ನಮ್ಮೊಳಗೆ ಇದೆ ಅಂತಕ್ಕಂಥ ಇತ್ತೀಚಿನ ಒಂದು ಬೆಳವಣಿಗೆ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಲಿಂಗಾಯತ ಅಂತಕ್ಕಂಥದ್ದು ಒಂದು ಸ್ವತಂತ್ರ ಅಸ್ತಿತ್ವವನ್ನು ಕಂಡುಕೊಳ್ಳೋದ್ರ ಬಗ್ಗೆ ತಮ್ಮದೇ ಆದ ಏನಾದರೂ ಅಭಿಪ್ರಾಯಗಳಿದೆಯಾ ಸ್ವಾಮಿ? ಹೇಗೆ ಇದನ್ನು ನಾವು ಸ್ವಂತ ಅಸ್ತಿತ್ವವನ್ನು ನಾವು ಕಂಡುಕೊಳ್ಬೋದು ಒಂದು ಧರ್ಮವಾಗಿ? ಇಲ್ಲ, ಇದು ಲಿಂಗಾಯತ ಸ್ವತಂತ್ರ ಧರ್ಮ, ಅದರಲ್ಲಿ 2 ಮಾತೇ ಇಲ್ಲ. ಬುದ್ಧನಿಂದ ಬಂದಿದ್ದು ಬೌದ್ಧ ಧರ್ಮ, ಅದೇ ರೀತಿಯಾಗಿ ಯೇಸು ಕ್ರಿಸ್ತರಿಂದ ಬಂದಿದ್ದು ಕ್ರೈಸ್ತ ಧರ್ಮ, ಪೈಗಂಬರರಿಂದ ಬಂದಿದ್ದು ಇಸ್ಲಾಂ ಧರ್ಮ ಅನ್ನುವಂಥದ್ದು. ಅದೇ ರೀತಿಯಾಗಿ ಲಿಂಗಾಯತ ಅನ್ನುವಂಥದ್ದು ಬಸವಣ್ಣನಿಂದ ಹುಟ್ಟಿದ್ದು. ಆ ಲಿಂಗಾಯತ ಧರ್ಮ ಇದು ಜಾಗತಿಕ ಧರ್ಮ, ಇದು ಇಡೀ ವಿಶ್ವಕ್ಕೇ ಬೇಕಾದಂತಹ ಧರ್ಮ. ಇದು ಇವತ್ತು ಕರ್ನಾಟಕವನ್ನೇ ದಾಟಿ ಹೋಗಿಲ್ಲ. ಇದು ಈ ಪ್ರಜ್ಞೆಯನ್ನು ಪ್ರತಿಯೊಬ್ಬರು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಬಸವಣ್ಣನ ನಿಜವಾದ ಒಂದು ತತ್ವ ಯಾರಲ್ಲಿ ಮನಸ್ಸಿನಲ್ಲಿ ಬರುತ್ತೋ ಅವರೆಲ್ಲರೂ ಬಸವಣ್ಣನ ಅನುಯಾಯಿಗಳಾಗ್ತಾರೆ. ಇದಕ್ಕೆ ಸಿಗಬೇಕಾದಂತಹ ಒಂದು ಮಾನ್ಯತೆಯನ್ನು ನಾವು ಕೊಡಬೇಕು. ಇದಕ್ಕೆ ಬಹಳಷ್ಟು ಜನ ಸಂಪ್ರದಾಯವಾದಿಗಳೇ ಅಥವಾ ಪಟ್ಟಭದ್ರ ಹಿತಾಸಕ್ತರು ಈ ಧರ್ಮವನ್ನು ಬೆಳಿಲಿಕ್ಕೆ ಬಿಡ್ತಾ ಇಲ್ಲ. ಕಾರಣ ಅಂತಂದರೆ, ಬಸವಣ್ಣ ಅಂತಂದರೆ ಅಲ್ಲಿ ವೈಚಾರಿಕತೆ ಬರುತ್ತೆ. ದೇಹವೇ ದೇಗುಲ ಅನ್ನುವಂಥ ಒಂದು ಅವ್ರ ಪ್ರತಿಪಾದನೆಯನ್ನು ಮಾಡಿದ್ರಿಂದ ಎಲ್ಲಿ ದೇವಾಲಯಗಳಿಗೆ ಬೀಗ ಹಾಕುವಂಥ ಸಂದರ್ಭ ಬರುತ್ತೆ ಅನ್ನುವಂಥ ಒಂದು ಅವರಲ್ಲಿ ಒಂದು ಆತಂಕ ಮನೆ ಮಾಡಿದೆ. ಹಾಗಾಗಿನೇ ಬಸವ ತತ್ವವನ್ನು ಅವರು ಬೆಳಿಲಿಕ್ಕೆ ಬಿಡ್ತಾ ಇಲ್ಲ. ಬಸವ ಪರವಾಗಿ ಯಾರು ಹೋರಾಟ ಮಾಡ್ತಾರೆ ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸನ ನಡೀತಾ ಇದೆ. MM ಕಲಬುರ್ಗಿಯವರಿಗೆ ಗುಂಡೇಟನ್ನು ನೀಡಿದರು. ಅಥವಾ ಒಂದು ಬಸವ ತತ್ವಗಳು ಅಂದರೆ ಎಡಪಂಥೀಯ ಚಿಂತನೆಗಳು ಅದಾವೆ. ಇಲ್ಲಿ ಯಾರಿಗೆ ನ್ಯಾಯ ಸಿಕ್ಕಿಲ್ಲ ಅವರಿಗೆ ನ್ಯಾಯವನ್ನು ಕೇಳುವಂತಹದ್ದು ಬಸವ ಧ್ವನಿ. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಅತಿ ಹಿಂದುಳಿದ ಶೋಷಣೆಯನ್ನು ಅನುಭವಿಸಿರುವಂಥ ವ್ಯಕ್ತಿನೇ ಇರ್ಬೋದು. ಅವರೆಲ್ಲರ ಪರವಾಗಿ ಒಂದು ವಿಶ್ವದ ಮೊದಲ ಮಾನವ ಹಕ್ಕುಗಳ ಪ್ರತಿಪಾದಕನಾಗಿ ಬಸವಣ್ಣನವರು ಇವತ್ತು ನಮಗೆ ಕಂಡು ಬರ್ತಾರೆ. ಬಸವಣ್ಣನವರು ಅಂದರೆ ನ್ಯಾಯ ಕೊಡ್ತಾರೆ, ಸಮಾನತೆಯನ್ನು ನೀಡ್ತಾರೆ. ಪ್ರತಿಯೊಬ್ಬ ಬಡವನು ಶ್ರೀಮಂತನಾಗಬೇಕು ಅಂತ ಬಯಸ್ತಾರೆ. ಇದು ನೊಂದವರ ಪರವಾಗಿ, ಶೋಷಿತರ ಪರವಾಗಿ, ದುಃಖಿತರ ಪರವಾಗಿರುವಂತಹ ಈ ವೈಚಾರಿಕ ಧರ್ಮ ಬೆಳೆಯಬಾರದು ಅನ್ನುವಂಥ ಒಂದು ಹುನ್ನಾರ ಹಿಂದಿನಿಂದನೂ ಮಾಡ್ತಾ ಬಂದಿದ್ದಾರೆ. ಬಸವಣ್ಣನ ಕಾಲದಲ್ಲೇ ಆಯಿತು. ಯಾಕಂದರೆ ಬಸವಣ್ಣನವರು ಮದುವೆ ಮಾಡಿಸಿದರು. ಹರಳಯ್ಯನ ಮಗನಿಗೆ ಬ್ರಾಹ್ಮಣ ಕುಲದ ಮಧುವರಸನ ಮಗಳನ್ನು ತಂದು ಮದುವೆ ಮಾಡಿದರು. ಹಾಗಾಗಿನೇ ಅಲ್ಲಿ ಒಂದು ಕ್ರಾಂತಿ ಆಯಿತು. ಅಂತಹ ಕ್ರಾಂತಿ ಅವತ್ತೇ ಅವರಿಗೆ ಗಡೀಪಾರ ಶಿಕ್ಷೆಯನ್ನು ಕೊಟ್ಟುಬಿಟ್ಟು ಅವ್ರನ್ನ ಆ ಧರ್ಮವನ್ನು, ಅವರು ಕೊಟ್ಟಿರುವಂತಹ ತತ್ವಗಳನ್ನು, ವಚನ ಸಾಹಿತ್ಯವನ್ನು ಸುಟ್ಟು ಹಾಕಲಾಯಿತು. ಅವತ್ತೇ ಈ ಕೆಲಸ ಪ್ರಾರಂಭ ಆಯಿತು. ಆದರೆ ಇವತ್ತಿನ ಕಾಲದಲ್ಲೂ ಅದು ನಡೀತಾ ಇದೆ. ಯಾರು ಬಸವಣ್ಣನ ತತ್ವಗಳನ್ನು ಪ್ರಚಾರ ಮಾಡ್ಬೇಕಂತ ಮುಂದೆ ಬರ್ತಾರೆ ಅವರನ್ನು ಕಟ್ಟಿ ಹಾಕುವಂಥದ್ದು ಅಥವಾ ಅವರಿಗೆ ಜೀವವನ್ನು ತೆಗೆಯುವಂತಹದ್ದು, ಆಮೇಲೆ ಒಂದು ಬೆದರಿಕೆ ಹಾಕುವಂಥದ್ದು, ಅವರನ್ನು ವ್ಯವಸ್ಥಿತವಾಗಿ ಮೂಲೆ ಗುಂಪು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಂತಹ ಸಂದರ್ಭ ಬಂದರೂ ನಾವು ಒಂದು ದೃಢ ನಿಶ್ಚಯವನ್ನು ಮಾಡಬೇಕು. ಬಸವಣ್ಣನವರ ವಚನದಲ್ಲಿ ಇದೆ ಅಲ್ಲ, ನ್ಯಾಯನಿಷ್ಠಿರಿ ದಾಕ್ಷಿಣ್ಯ ಪರ ನಾನಲ್ಲವಯ್ಯ, ಲೋಕ ವಿರೋಧಿ ಶರಣ ಯಾರಿಗೂ ಅಂಜುವನಲ್ಲ. ಹಂಗೆ ಎಂತಹ ವಿರೋಧ ಬಂದರೂ ನಾವು ಹೆದರ್ಲಿಕ್ಕೆ ಹೋಗಬಾರ್ದು. ಬಸವಣ್ಣನವರಲ್ಲಿರುವಂತಹ ಧೈರ್ಯವನ್ನು ನಾವು, ಅವರ ವಚನಗಳಲ್ಲಿ ಧೈರ್ಯ ಇದೆ, ಅದನ್ನು ನಾವು ಧೈರ್ಯವಾಗಿ ಅದನ್ನು ಸ್ವೀಕರಿಸಿಕೊಂಡು ನಮ್ಮ ತತ್ವ ಏನಿದೆ 4 ಜನಕ್ಕೆ ನಾವು ತಿಳಿಸೋಣ. ಒಂದೇ ಸರಿ ಸೂರ್ಯನಾಗಿ ಇಡೀ ಜಗತ್ತಿಗೆ ನಾವು ತಿಳಿಸ್ಲಿಕ್ಕಾಗದೇ ಇದ್ರೂ ಒಂದು ದೀಪವಾಗಿ ನಮ್ಮ ಸುತ್ತಮುತ್ತ ಇರೋರಿಗೆ ಬಸವಣ್ಣನ ಒಂದು ಜ್ಞಾನದ ದೀಪವನ್ನು ಹಚ್ಚುತ್ತಾ ಆಮೆಗತಿಯಲ್ಲಾದರೂ ನಾವು ತತ್ವವನ್ನು ತಿಳಿಸಿ ಮುಂದೆ ಅದು ಎಷ್ಟೇ ಶತಮಾನಗಳಾದರೂ ಪರವಾಗಿಲ್ಲ, ಎಷ್ಟೇ ದಿನಗಳಾದರೂ ಪರವಾಗಿಲ್ಲ, ನಾವು ಸ್ವತಂತ್ರ ಧರ್ಮದ ಹೋರಾಟವನ್ನು ಮಾಡಿ ಒಂದು ಸ್ವತಂತ್ರ ಬಸವ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ ಸಿಗಬೇಕಾದಂತಹ ಸ್ವಾತಂತ್ರ್ಯವನ್ನು ನಾವು ಪಡೆದೇ ತೀರ್ತೀವಿ ಎನ್ನುವಂಥದ್ದು. ಸ್ವಾಮೀಜಿಗಳೇ, ಭಾಳ ವಿಸ್ತೃತವಾಗಿ ಸ್ಪಷ್ಟಪಡಿಸಿದ್ದೀರಿ. ಖಂಡಿತ ತುಂಬ ಧನ್ಯವಾದಗಳು. ಬಸವಣ್ಣನವರ ಒಂದು ನೆನಪಿನ ಈ ಒಂದು ವಿಶೇಷ ಸಂದರ್ಭ, ನಮ್ಮ ಬಸವ ಜಯಂತಿ
ಖಂಡಿತ ಇದರ ಆಶಯ ಬಹಳ ದೊಡ್ಡದಿದೆ. ತಾವು ತಿಳಿಸಿದಂತೆ ಜಗತ್ತಿಗೆ ಇದು ನಾವು ತಲುಪಬೇಕಾದಂಥ ಒಂದು ಸಂದರ್ಭ. ವಿಶೇಷವಾಗಿ ವಚನ ಸಾಹಿತ್ಯಗಳು ಕೂಡ ಜನಮಾನಸದಲ್ಲಿ ಇನ್ನೂ ಹೆಚ್ಚಾಗಿ ಪ್ರಚಾರ ಪಡಿಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಈ ಒಂದು ಎಲ್ಲ ಕಾರಣಗಳಿಂದ ನಮ್ಮ ಆಶಯ ಏನು, ಬಿಸಿ ಸುದ್ದಿದು ಅಂತ ಹೇಳಿದ್ರೆ ನಮ್ಮ ಚಾನಲ್ದು ಈ ಬಸವಣ್ಣನವರ ಒಂದು ಆಶಯಗಳು ತಲುಪಬೇಕು ಎಲ್ಲ ಜನವರ್ಗವನ್ನ, ಮತ್ತು ಎಲ್ಲ ಮಠಮಾನ್ಯಗಳು, ವೀರಶೈವರ ಒಂದು ಲಿಂಗಾಯತರ ಮುಖಂಡತ್ವವನ್ನ ನಾಯಕತ್ವವನ್ನು ವಹಿಸಿಕೊಂಡಂಥ ಮಠಮಾನ್ಯಗಳು ಕೂಡ ಹೆಚ್ಚು ಗಮನ ಹರಿಸಿ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಬಸವ ಧರ್ಮವನ್ನು ಅನ್ನೋ ಒಳ್ಳೆಯ ಆಶಯದಿಂದ ನಾವು ಇವತ್ತು ಈ ಒಂದು ಚರ್ಚೆಯನ್ನು ಇಟ್ಕೊಂಡಿದ್ವಿ. ತಾವು ಬಂದು ಇಲ್ಲಿ ಸಾಕಷ್ಟು ವಿಷಯ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು ಸ್ವಾಮೀಜಿ. ತುಂಬ ತುಂಬ ಧನ್ಯವಾದಗಳು. ಈ ಬಸವ ಜಯಂತಿ ದಿನ ನಮ್ಮನ್ನು ನೀವು ಆಮಂತ್ರಣ ಮಾಡಿದ್ದು ಅತ್ಯಂತ ಸಂತೋಷವನ್ನು ನೀಡಿದೆ. ನಾವೆಲ್ಲರೂ ಬಸವಣ್ಣನ ಭಕ್ತರಾಗೋಣ, ಬಸವಣ್ಣನ ಅನುಯಾಯಿಗಳಾಗೋಣ. ಬಸವಣ್ಣನ ತತ್ವಗಳನ್ನು ಪಾಲನೆ ಮಾಡೋದ್ರಿಂದ ನಮ್ಮ ಜೀವನ ಉದ್ಧಾರ ಆಗುತ್ತೆ. ಭಾಳಷ್ಟು ಜನ ಜೀವನ ಉದ್ಧಾರ ಆಗ್ಬೇಕಂದ್ರೆ ಕೆಲವ್ರ ಹತ್ರ ಎಲ್ಲ ಹೋಗಿ ತಮ್ಮ ಅಂಗೈಯನ್ನು ತೋರಿಸ್ತಾರೆ. ನಾನು ಶ್ರೀಮಂತನಾಗ್ತೇನೋ, ನಾನು ವಿದ್ಯಾವಂತನಾಗ್ತೇನೋ ಅಂತ ಈ ರೀತಿಯಾದಂಥ ದಿನ ಬೆಳಗ್ಗೆ ಎದ್ದ ತಕ್ಷಣ ಜ್ಯೋತಿಷ್ಯ ಕಾರ್ಯಕ್ರಮ ನೋಡಿ ತಮ್ಮ ಒಂದು ವಿಚಾರವಂತಿಕೆಯನ್ನು ನಮ್ಮ ಜನ ಕಳ್ಕೊಂಡಿದ್ದಾರೆ. ನೀವು ಉದ್ಧಾರ ಆಗೋದು ನಿಮ್ಮ ಹಸ್ತರೇಖೆಯಿಂದಲ್ಲ, ಪ್ರತಿಯೊಬ್ಬರು ಕಾಯಕ ಮಾಡೋದ್ರಿಂದ ಉದ್ಧಾರ ಆಗ್ತೀರಿ ಅಂತಂದು ಬಸವಣ್ಣನವರು ಅವತ್ತೇ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ಕಾಯಕ ತತ್ವವನ್ನು ನಾವು ಮಾಡೋಣ, ನಮ್ಮ ಪಾಲಿನ ಕಾಯಕವನ್ನು ಮಾಡೋಣ. ಕಾಯಕ ಮಾಡಿದಂಥ ಬಂದಂಥ ಪ್ರತಿಫಲದಲ್ಲಿ ಒಂದು 100 ರೂಪಾಯಿ ದುಡಿದ್ವಿ ಅಂದರೆ ಒಂದು 5 ರೂಪಾಯಿನೋ 10 ರೂಪಾಯಿನೋ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡೋಣ. ಅದೇ ದಾಸೋಹ. ನಿಮ್ಮಿಂದ ಏನು ಸಾಧ್ಯ ಆಗುತ್ತೆ, ಕಣ್ಣೀರನ್ನು ಒರೆಸುವಂತಹದ್ದು, ಅವ್ರಿಗೆ ಸಹಾಯ ಮಾಡುವಂತಹದ್ದು, ಅಥವಾ ಅವ್ರಿಗೆ ಊಟವನ್ನು ನೀಡುವಂತಹದ್ದು, ದುಡಿದು ಹಂಚಿಕೊಂಡು ಉಣ್ಣುವಂತಹ ಒಂದು ಕಾರ್ಯವನ್ನು ಅವರು ನೀಡಿಕೊಟ್ಟಿದ್ದಾರೆ. ಅಂತಹ ಕಾಯಕ ದಾಸೋಹ. ಮತ್ತು ನಾವೆಲ್ಲರೂ ಸಮಾನರೇ, ಒಬ್ಬರು ಶ್ರೇಷ್ಠ ಒಬ್ಬರು ಕನಿಷ್ಠ ಈ ಭಾವನೆಯನ್ನು ಬೆಳೆಸ್ಕೊಳ್ಳೋದು ಬೇಡ. ಈ ರೀತಿಯಂತಹ ಭಾವನೆಗಳಿಂದ ನಾವು ಹೊರಗೆ ಬಂದೀವಿ ಅಂತಂದರೆ ಸಮಾಜದಲ್ಲಿ ಸುಖ ಶಾಂತಿ ಎನ್ನುವಂಥದ್ದು ನೆಲೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇಂತಹ ತತ್ವಗಳನ್ನು 12ನೇ ಶತಮಾನದಲ್ಲೇ 900 ವರ್ಷಗಳ ಹಿಂದೆ ನೀಡಿರುವಂಥ ಬಸವಣ್ಣನವರು ಇವತ್ತಿಗೂ ಪ್ರಸ್ತುತ ಆಗ್ತಾ ಇದ್ದಾರೆ. ಈ ಆಧುನಿಕ ಯುಗದಲ್ಲಿನೂ ಅವರು ನಮ್ಮ ನಡುವೆ ತತ್ವಗಳ ಮುಖಾಂತರ ಆದರೆ ಅವರು ನೀಡಿರುವ ಒಂದು ಸಂದೇಶ ಏನಿದೆ, ಸಪ್ತಶೀಲಗಳು: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ವಚನವನ್ನು ದಿನ ಸಾಧ್ಯ ಎಷ್ಟಾಗುತ್ತೋ ಅಂತರಂಗವಾಗಿ ಬಹಿರಂಗವಾಗಿ ನಾವು ಆಚರಣೆ ಮಾಡ್ತಾ ಹೋದ್ವಿ ಅಂತಂದ್ರೆ ನಿಜವಾಗ್ಲೂ ದೇವರು ಒಲಿತಾನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ದೇವರು ಒಲಿಬೇಕು ಅಂತಂದರೆ ಅಭಿಷೇಕ ಮಾಡಿರಿ, ರುದ್ರಾಭಿಷೇಕ ಮಾಡಿರಿ, ಬಂಡೆಗಟ್ಟಲೆ ಹೂ ಏರಿಸ್ರಿ, ಉಪವಾಸ ಮಾಡಿರಿ, ವ್ರತ ಮಾಡಿರಿ ಅಂತ ಹೇಳಲಿಲ್ಲ. ಈ ಶೀಲಗಳನ್ನು ಅಂತರಂಗವಾಗಿ ಬಹಿರಂಗವಾಗಿ ದಿನವೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಆಚರಣೆ ಮಾಡಿದ್ದೇ ಆದರೆ ದೇವರು ನಮಗೆ ನಮ್ಮಲ್ಲಿರುವಂಥ ದೇವರನ್ನು ಅವ್ರಿಗೆ ತೋರಿಸ್ಕೊಟ್ರು. ಎಲ್ಲದಾನೆ ಅಂತಂದರೆ ಮಾನವರಲ್ಲಿದ್ದಾನೆ ದೇವರು ಅಂತ ತೋರಿಸ್ಕೊಟ್ರು. ಅದಕ್ಕೆ ದೇವರನ್ನು ನಾವು ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗ್ತೀವಿ. ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗೋದು ಬೇಡ. ನಿಮ್ಮ ಜೊತೆಗೆ ಸುತ್ತಮುತ್ತ ನಿಮ್ಮ ಅಪ್ಪ ಅಮ್ಮನೇ ದೇವರು. ಅವರನ್ನು ನಾವು ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ದೀವಿ ಇನ್ನೊಬ್ಬರ ಮಾತನ್ನು ಕೇಳಿ. ಅದಕ್ಕೆ ನಮ್ಮ ಜೊತೆಗಿರೋರನ್ನೇ ದೇವರಂತ ಅಂದ್ಕೊಂಡು ನಾವು ಅವ್ರನ್ನ ಪ್ರೀತಿಯಿಂದ ಕಂಡ್ವಿ ಅಂತಂದರೆ ಅವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ. ಒಂದು ಪ್ರೀತಿಯ ಜಗತ್ತು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅತ್ತೆ ಸೊಸೆ ಜಗಳನೂ ಇರಲ್ಲ, ಅಣ್ಣ ತಮ್ಮನ ಜಗಳ ಇರಲ್ಲ, ಭಾರತ ಪಾಕಿಸ್ತಾನ ಅನ್ನುವಂತಹ ಯುದ್ಧನೇ ಇರೋದಿಲ್ಲ. ಎಲ್ಲರೂ ನಾವು ಪ್ರೀತಿಯಿಂದ ಸಹೋದರತೆಯಿಂದ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ತತ್ವಗಳು ಬಸವಣ್ಣನವರ ತತ್ವಗಳಲ್ಲಿದೆ, ವಿಚಾರಗಳಲ್ಲಿದೆ. ಅವುಗಳನ್ನು ನಾವು ಅನುಷ್ಠಾನ ಮಾಡೋಣ, ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯ.